ಎಲ್ಲರಿಗೂ ಶರಣು ಶರಣಾರ್ಥಿ. ಈ ದಿನ ನಾವು ಶಿವಶರಣ ಅರಿವಿನ ಮಾರಿ ತಂದೆಯವರ ವಚನವೊಂದರ ಭಾವಾರ್ಥವನ್ನು ನೋಡೋಣ. ಕಲ್ಲಿನೊಳಗಳ ಜ್ಯೋತಿ, ಉರಿಯೊಳಗಳ ಉಷ್ಣ, ಹಣ್ಣಿನೊಳಗಳ ಸಾರದ ಸವಿಯಂತೆ, ಸವಿಲೇಪವಾದ ಚಿತ್ತದ ವಿಲಾಸಿತದಂತೆ, ನಿಜಲಿಂಗದಲ್ಲಿ ಘನ ಬೆಳಕು ತೋರುತ್ತಲಿದೆ ಸದಾಶಿವಮೂರ್ತಿ ಲಿಂಗದಲ್ಲಿ. ಈಗ ಈ ವಚನದ ಭಾವಾರ್ಥವನ್ನು ನೋಡೋಣ. ಈ ವಚನದಲ್ಲಿ ಶರಣ ಅರಿವಿನ ಮಾರಿ ತಂದೆಯವರು ಮಾಯೆಯ ಬಗ್ಗೆ ಹೇಳಿದ್ದಾರೆ. ಮಾನವನು ತನ್ನಲ್ಲೇ ಇರುವ ದೈವಿ ಮೂಲವನ್ನು ಮರೆತು ಅದನ್ನು ಅರಿಯದೆ ದುಃಖ ಸಾಗರದಲ್ಲಿ ಮುಳುಗುತ್ತಾನೆ. ಕಲ್ಲಿನಲ್ಲಿ ಹೇಗೆ ಜ್ಯೋತಿ ಅಡಕವಾಗಿದೆಯೋ, ಉರಿಯಲ್ಲಿ ಹೇಗೆ ಶಾಖ ಅಡಕವಾಗಿದೆಯೋ, ಹಣ್ಣಿನೊಳಗೆ ಹೇಗೆ ಅದರ ಸಾರ ಅಡಕವಾಗಿದೆಯೋ, ಹಾಗೆಯೇ ನಮ್ಮ ಆತ್ಮವು ಕೂಡ ಪರಮಾತ್ಮದ ಪ್ರತಿರೂಪವಾಗಿದ್ದು, ಪ್ರತಿ ಜೀವಿಯ ಕಣಕಣದಲ್ಲಿ ದೇವರ ಅಂಶವು ಇದ್ದೂ ಇಲ್ಲದಂತೆ ಅಡಕವಾಗಿದೆ. ಇದನ್ನು ಅರಿತು ಆತ್ಮಜ್ಞಾನ ಹೊಂದಬೇಕು ಎಂದು, ಮುಕ್ತಿಯನ್ನು ಪಡೆಯಬೇಕು ಎಂಬುದು ಶರಣ ಮಾರಿ ತಂದೆಯ ನಿಲುವಾಗಿದೆ. ಮತ್ತೋರ್ವ ಶಿವಶರಣರ ವಚನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.